ಸಿವಿಲ್ ಜಡ್ಜ್ ಆಸ್ಪೈರೆಂಟ್ಸ್ಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಇವತ್ತು. ಯಾವ ಜಜ್ಮೆಂಟ್ಗೋಸ್ಕರ ಎಲ್ಲರೂ ಕಾಯ್ತಿದ್ವಿ, ಕರ್ನಾಟಕದಲ್ಲಿ ನೋಟಿಫಿಕೇಶನ್ ಆಗಿ ನಾವು ಪ್ರಿಲಿಮ್ ಸ್ಟೇಟ್ಗೋಸ್ಕರ ಕಾಯ್ತಿದ್ವಿ. ಬಟ್ ಸಿನ್ಸ್ ಈ ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ ಇಂದ ನಮ್ಮ ಒಂದು ಡೇಟ್ ಡಿಲೇ ಆಗ್ತಿತ್ತು, ಪ್ರಿಲಿಮ್ಸ್ ಎಕ್ಸಾಮ್ನ ಡೇಟ್ ಇನ್ನೂ ಅನೌನ್ಸ್ ಆಗಿರಲಿಲ್ಲ. ಸೊ ಇವತ್ತಿಗೆ ಅದು ಎಲ್ಲಾನು ಸಹ ಒಂದು ಫುಲ್ ಸ್ಟಾಪ್ ಆಯಿತು ಆ್ಯಂಡ್ ಒಂದು ಒಳ್ಳೆ ಜಜ್ಮೆಂಟ್ ಬಂದಿದೆ. ಸೊ ಇನ್ ಡೀಟೇಲ್ ಆಗಿ ಜಜ್ಮೆಂಟ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಬಿಕಾಸ್ ಇದರಲ್ಲಿ ಎರಡು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಡಿಸ್ಕಸ್ ಮಾಡಬೇಕಾಗಿರೋದು. ಒಂದು 2027ಗೆ ಮುಂಚೆ ಏನು ನಡೆಯುತ್ತೆ, ದಟ್ ಈಸ್ ಇವಾಗಿನ ನೋಟಿಫಿಕೇಶನ್ನ ಏನು ಸ್ಟೇಟಸ್ ಇರುತ್ತೆ, ಯಾರೆಲ್ಲ ಎಕ್ಸಾಮಿಗೆ ಅಪಿಯರ್ ಆಗಬಹುದು, ಆ್ಯಂಡ್ ನೆಕ್ಸ್ಟ್ ಬರುವಂಥ ನೋಟಿಫಿಕೇಶನ್ ಇಂದ ಏನು ಸ್ಟೇಟಸ್ ಇರುತ್ತೆ. ಸೊ ಎರಡರ ಬಗ್ಗೆನೂ ಸಹ ಕ್ಲಾರಿಟಿನ ತಗೊಳ್ಳೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಸ್ಟೂಡೆಂಟ್ ಯಾರು ನೀವು ತಯಾರಿ ಮಾಡ್ಕೋಬೇಕು ಬೇಡ ಅಂತೆಲ್ಲ ಯೋಚನೆ ಮಾಡ್ತಿದ್ರಿ, ಇಟ್ಸ್ ಆಲ್ರೆಡಿ ಟೈಮ್, ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ಆ್ಯಂಡ್ ಕರ್ನಾಟಕ ಒಂದು ಇದರ ತಕ್ಕಂಗೆ ನಿಮ್ಮ ರೂಲ್ಸ್ ಏನಿದೆ ಅದು ಅಮೆಂಡ್ಮೆಂಟೂ ಸಹ ಆಗುತ್ತೆ, ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅದ್ರ ತಕ್ಕಂಗೆ. ಸೊ ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಆಪರ್ಚುನಿಟಿ ಇದೆ. 3 yearsನ ರೂಲ್ ಮ್ಯಾಂಡೇಟರಿ ಇಲ್ಲ ಅನ್ನೋದಲ್ಲ, ಅದನ್ನು ಮಾಡಿಫೈ ಮಾಡಿದ್ದಾರೆ. ಸೊ ಯಾವ ರೀತಿ ಮಾಡಿಫೈ ಮಾಡಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಸ್ವಾತಿ ಲಾ ಅಕಾಡೆಮಿಗೆ ಸ್ವಾಗತ. ನಾನು ಸ್ವಾತಿ. ಆ್ಯಂಡ್ ವಿಡಿಯೋಸ್ ನಿಮಗೆ ಈ ಚಾನಲಲ್ಲಿ ಪ್ರತಿಯೊಬ್ಬ ಲಾ ಸ್ಟೂಡೆಂಟ್ಗೆ ಬೇಕಾಗಿರುವಂಥ ವಿಡಿಯೋಸ್, ಲೀಗಲ್ ಅವೇರ್ನೆಸ್ ರಿಲೇಟೆಡ್ ವಿಡಿಯೋಸ್, ಜುಡಿಷರಿ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ವಿಡಿಯೋಸ್ ಪೋಸ್ಟ್ ಆಗ್ತಿರುತ್ತೆ. ಇಂಟ್ರೆಸ್ಟೆಡ್ ಇರುವಂಥ ಸ್ಟೂಡೆಂಟ್ಸ್, ಫಸ್ಟ್ ಟೈಮ್ ನೋಡ್ತಿರುವಂಥವ್ರು, ನಿಮಗೆ ಯೂಸ್ಫುಲ್ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಡೂ ಸಬ್ಸ್ಕ್ರೈಬ್ ದ ಚಾನೆಲ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೇನೇ ಫರ್ದರ್ ಡೌಟ್ ಇದ್ರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಹಾಗೆ ಯು ಕ್ಯಾನ್ ರೀಚ್ ಔಟ್ ಅಸ್ ಅಟ್ 9650849915 ಈ ನಂಬರಿಗೆ ರೀಚ್ ಔಟ್ ಆಗಬಹುದು. ಆ್ಯಂಡ್ ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ನಡೀತಿದೆ ಸಿವಿಲ್ ಜಡ್ಜ್ ಈ ವರ್ಷದ ನೋಟಿಫಿಕೇಶನ್ ರಿಲೇಟೆಡ್ ಕ್ಲಾಸಸ್. ಸೊ ಪ್ರತಿಯೊಬ್ಬ ಸ್ಟೂಡೆಂಟ್ ತಯಾರಿ ಮಾಡ್ತಿರೋಂಥವ್ರು, ನಿಮಗೆ ಸರಿಯಾದಂಥ ಗೈಡೆನ್ಸ್ ಬೇಕು, ದೆನ್ ಯು ಕ್ಯಾನ್ ಎನ್ರೋಲ್ ಟು ಅವರ್ ಕ್ಲಾಸಸ್. ಸ್ವಾತಿ ಲಾ ಅಕಾಡೆಮಿ ಆ್ಯಪ್ ಅವೈಲೇಬಲ್ ಇದೆ ಆಂಡ್ರಾಯ್ಡ್ ಹಾಗೂ ಐಸ್ಟೋರಲ್ಲಿ. ನೀವು ಡೌನ್ಲೋಡ್ ಮಾಡಿ ಕೋರ್ಸಸ್ನ ಪರ್ಚೇಸ್ ಮಾಡಿ ನಿಮ್ಮ ತಯಾರಿ ಶುರು ಮಾಡ್ಕೊಳ್ಳಿ. ಇಟ್ಸ್ ಆಲ್ರೆಡಿ ಟೈಮ್. ಸೊ ಇನ್ನು ವೇಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ, ಇನ್ನು ಟೈಮ್ ವೇಸ್ಟ್ ಮಾಡಿಬಿಡಿ, ನಿಮ್ಮ ತಯಾರಿನ ಶುರು ಮಾಡಿ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಸುಪ್ರೀಂ ಕೋರ್ಟ್ನ ಸಿವಿಲ್ ಜಡ್ಜ್ ಎಕ್ಸಾಮಿಗೆ ಫಸ್ಟ್ ನಮಗೆ ಈ ಎಕ್ಸಾಮ್ ರಿಲೇಟೆಡ್ ಜಡ್ಜ್ಮೆಂಟ್ ಬಂದು ಭೂಮಿಕಾ ಟ್ರಸ್ಟ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಒಂದು ಜಡ್ಜ್ಮೆಂಟ್ ದೇನೆ ನಾವು ಇವತ್ತು ಡಿಸ್ಕಸ್ ಮಾಡ್ತಿರೋದು ಆ್ಯಂಡ್ ಇದರಲ್ಲೇನೆ ರಿವ್ಯೂ ಚಾಲೆಂಜ್ ಮಾಡಿದ್ದು. ಸೊ ಇಲ್ಲಿ ಫಸ್ಟ್ 1993 ಸುಪ್ರೀಂ ಕೋರ್ಟ್ 3 yearsನ ಬಾರ್ ಅಥವಾ ಪ್ರಾಕ್ಟಿಸ್ ಮ್ಯಾಂಡೇಟರಿ ಅನ್ನೋದನ್ನ ಹೇಳಿತ್ತು. ಬಟ್ ಆಮೇಲೆ 2002 ಆ ಒಂದು ರಿಕ್ವೈರ್ಮೆಂಟನ್ನು ತೆಗೆದು ಹಾಕ್ತಾರೆ, ದಟ್ ಫ್ರೆಶ್ ಲಾ ಗ್ರಾಜುಯೇಟ್ಸ್ ಕೂಡ ಸಹ ಎಕ್ಸಾಮ್ ಬರೀಬಹುದು, ಎಲಿಜಿಬಲ್ ಇದ್ದಾರೆ, ಯಾವುದೇ ಒಂದು ಪ್ರಯರ್ ಪ್ರಾಕ್ಟೀಸ್ನ ಅವಶ್ಯಕತೆ ಇಲ್ಲ, LLB ಡಿಗ್ರಿ ಇದ್ರೆ ಸಾಕು ಅನ್ನೋದನ್ನ ಹೇಳಿದ್ರು. ಮತ್ತೆ ನಮ್ಮ ಒಂದು ಗೊಂದಲ ಶುರು ಆಗಿದ್ದು ಈಗ 2025 ಬಿಕಾಸ್ ಯಾರೆಲ್ಲ ಫ್ರೆಶ್ ರಿಕ್ರೂಟ್ಸ್ ಜಾಯ್ನ್ ಆಗ್ತಿದ್ದಾರೆ ಅವ್ರಿಗೇನು ಅರ್ಥ ಆಗ್ತಿಲ್ಲ, ಅಥವಾ ಬುಕ್ನಲ್ಲಿರುವಂಥ ಪ್ರೊಸೀಜರ್ ನಿಮ್ಮ ಕೋರ್ಟ್ ಪ್ರಾಕ್ಟೀಸ್ಗೆ ವೇರಿಯೇಷನ್ ಇರುತ್ತೆ, ಅದರದೊಂದು ಡೆಕೋರಮ್ ಆಗಲಿ, ಆ ಒಂದು ಮೈಂಡ್ ಸೆಟ್ ಆಗಲಿ, ಜುಡಿಷಿಯಲ್ ಮೈಂಡ್ ಸೆಟ್ ಆಗಲಿ ಇಲ್ಲ. ಸೊ ಸುಮಾರು ಅದರಿಂದ ಪ್ರಾಬ್ಲಮ್ಸ್ ಆಗ್ತದೆ. ಸೊ ಸುಪ್ರೀಂ ಕೋರ್ಟ್ ಮತ್ತೆ 3 years ಪ್ರಾಕ್ಟೀಸನ್ನು ರಿಸ್ಟೋರ್ ಮಾಡ್ತು. ದಟ್ ಇಸ್ ಸಿವಿಲ್ ಜಡ್ಜ್ ಎಕ್ಸಾಮ್ ಬರೀಬೇಕು ಅಂದರೆ ನಿಮಗೆ LLB ನಂತರ 3 ವರ್ಷದ ಪ್ರಾಕ್ಟೀಸ್ ಬೇಕೇ ಬೇಕು ಅಂತ ಹೇಳ್ತು. ಅದಾದಮೇಲೆ ಈ ಒಂದು ಜಡ್ಜ್ಮೆಂಟ್ನ ಚಾಲೆಂಜ್ ಮಾಡಿದ್ರು. ಸುಮಾರು ಗ್ರೌಂಡ್ಸ್ ಇತ್ತು ಚಾಲೆಂಜ್ ಮಾಡೋದಕ್ಕೆ. ಸೊ ಇದರಲ್ಲಿ ನಮಗೆ ಕೋರ್ಟ್ ಸ್ಟಾಫ್ ಯಾವ ಲೆಕ್ಕದಲ್ಲಿ ಬರ್ತಾರೆ, LLM PhD ಮಾಡ್ತಿರೋರು ಹೇಗೆ ಮಾಡೋದಕ್ಕಾಗತ್ತೆ, ಅಥವಾ ವಿಮೆನ್ ಮತ್ತು ಸ್ಪೆಷಲಿ ಏಬಲ್ಡ್ ಕ್ಯಾಂಡಿಡೇಟ್ಸ್ ಯಾರು ಇರ್ತಾರೆ ಅವರಿಗಾಗುವಂಥ ಒಂದು ಲಾಸ್ ಆಗಲಿ, ಡಿಸ್ಅಡ್ವಾಂಟೇಜ್ ಆಗಲಿ, ಅದನ್ನು ಸುಮಾರು ಒಂದು ಡಿಸ್ಕಷನ್ಸ್ ನಡೀತು. ಸೊ ಅದಕ್ಕೆ ಇವತ್ತು ನಮಗೆ 2026 ಈ ರಿವ್ಯೂ ಅಥವಾ ಕ್ಲಾರಿಫಿಕೇಶನ್ ಪ್ರೊಸೀಡಿಂಗ್ಸ್ ಏನಿತ್ತು ಒಂದು ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ಡ್ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಬ್ಯಾಲೆನ್ಸ್ಡ್ ವ್ಯೂ ಅಲ್ಲಿ ನಾವು ಇದನ್ನು ಮಾತನಾಡ್ತಿರೋವಂಥದ್ದು ಆ್ಯಂಡ್ ಎಲ್ಲರ ಒಂದು ಫೇವರಬಲ್ ಆಗೂ ಸಹ ಇರುವಂಥ ಜಡ್ಜ್ಮೆಂಟ್ ಇದು. ಸೊ 3 year ಪ್ರಾಕ್ಟೀಸ್ನ ರಿಸ್ಟೋರ್ ಮಾಡಿದಾರ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಈಗ ಈ ಒಂದು ವಿಂಡೋ ಏನಂತಂದರೆ ಲಾಸ್ಟ್ ಇಯರ್ 25 ನಮಗೆ ಒಂದು ಸ್ಪೆಸಿಫಿಕ್ ವಿಂಡೋನ ಕೊಟ್ಟಿದ್ದಾರೆ. ದಟ್ ಈಸ್ 25th of May 2025 ಇಂದ ಹಿಡಿದು 31st of March 2027 ಈ ಡ್ಯೂರೇಷನ್, ದಟ್ ಈಸ್ ನೆಕ್ಸ್ಟ್ ಇಯರ್, ಹೋದ ವರ್ಷದ May 25th ಇಂದ ಹಿಡಿದು ನೆಕ್ಸ್ಟ್ ಇಯರ್ 31st March ತನಕ ಬರುವ ಎಲ್ಲ ನೋಟಿಫಿಕೇಶನ್ಗೆ ಯಾವ 3 year ಪ್ರಾಕ್ಟೀಸ್ ರೂಲ್ ಕೂಡ ಬೇಕಾಗಿಲ್ಲ. ಇಟ್ ವಿಲ್ ಬಿ ಕನ್ಸಿಡರ್ಡ್ ಅಥವಾ ಡೀಮ್ಡ್ ದ್ಯಾಟ್ ನಿಮಗೆ ಪ್ರಾಕ್ಟೀಸ್ ಇದೆ ಅಂತಾನೆ ನಾವು ಭಾವಿಸ್ತೀವಿ. ಸೊ ಈ ಸ್ಪೆಸಿಫಿಕ್ ಡ್ಯೂರೇಷನಿಗೆ ಮಾತ್ರ, ಈ ಸ್ಪೆಸಿಫಿಕ್ ಡ್ಯೂರೇಷನಲ್ಲಿ ಬರ್ತಿರುವಂಥ
ನೋಟಿಫಿಕೇಶನ್ಗೆ ಮಾತ್ರ 3 year ಪ್ರಾಕ್ಟೀಸ್ ರೂಲ್ ಅಪ್ಲೈ ಆಗೋದಿಲ್ಲ, ವಿಚ್ ಕ್ಲಿಯರ್ಲಿ ಮೀನ್ಸ್ ದ್ಯಾಟ್ ನಮ್ಮ ಕರ್ನಾಟಕದ ಈ ವರ್ಷ ಬಂದಿರುವಂಥ 2026ನ ನೋಟಿಫಿಕೇಶನ್ಗೆ 3 year ಪ್ರಾಕ್ಟೀಸ್ ರೂಲ್ ಅಪ್ಲೈ ಆಗ್ತಿಲ್ಲ. ಸೊ ಮತ್ತೆ ಇನ್ನೊಂದ್ಸತಿ ರೀನೋಟಿಫೈ ಆಗಬಹುದು. ಸೊ ಯಾರೆಲ್ಲ ಅಪ್ಲೈ ಮಾಡಿಲ್ಲ, ಮಾಡೋಕ್ಕಾಗಲಿಲ್ಲ, ದುಃಖ ಪಡ್ತಿರೋಂಥವ್ರು ಪ್ರತಿಯೊಬ್ಬರೂ ಸಹ ನಿಮ್ಮ ಗೋಲ್ಡನ್ ಆಪರ್ಚುನಿಟಿನ ಎನ್ಕ್ಯಾಶ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ 90 ಪೋಸ್ಟ್ ಇದೆ. ಸೊ 90 ಪೋಸ್ಟ್ ಅಗೇನ್ ಆ್ಯಂಡ್ ಎಲ್ಲರಿಗೂ ಸಹ ಆಪರ್ಚುನಿಟಿ ಇದೆ ಎಕ್ಸಾಮ್ ಬರೆಯೋದಕ್ಕೆ. ಸೊ ಪ್ರತಿಯೊಬ್ಬರು ಅಪ್ಲೈ ಮಾಡಿ ಆ್ಯಂಡ್ ಎಕ್ಸಾಮ್ನ ಬರೀರಿ. ದಿಸ್ ಈಸ್ ಯೋರ್ ಆಪರ್ಚುನಿಟಿ. ಸೊ ಈಗ ಇದೊಂದು ನಿಮಗೆ ಕೊಡಬೇಕಾದಂಥ ಒಂದು ಗುಡ್ ನ್ಯೂಸ್. ಇದಾದ ನಂತರ ಬರುವ ಸ್ಟೂಡೆಂಟ್ಸಿಗೆ, ಇದಾದ ನಂತರ ಬರುವ 31st ನೆಕ್ಸ್ಟ್ ಇಯರ್ ಮಾರ್ಚ್ 31st ಆಮೇಲೆ ಬರೋ ಎಲ್ಲ ನೋಟಿಫಿಕೇಶನ್ಸ್ಗೂ 1 yearನ ಆಕ್ಟಿವ್ ಆಯ್ತಾ, ಆಕ್ಟಿವ್ ಕೋರ್ಟ್ ಪ್ರಾಕ್ಟೀಸ್ ಮ್ಯಾಂಡೇಟರಿ ಅಂತಂದ್ರೆ ನೀವು ಕೋರ್ಟಿಗೆ ಹೋಗಲೇಬೇಕು, ನೀವು ಪ್ರಾಕ್ಟೀಸ್ ಮಾಡಿರಲೇಬೇಕು, ಅದಕ್ಕೆ ಸಂಬಂಧಪಟ್ಟಂಗೆ COP ಸಬ್ಮಿಟ್ ಮಾಡಲೇಬೇಕು. ಸೊ ಆ ಬೇಸಿಸ್ ಮೇಲೆನೆ ನಿಮ್ಮ ಜುಡಿಷಿಯರಿ ಎಕ್ಸಾಮ್ನ ತಗೊಳಕ್ಕಾಗೋದು. ಬಟ್ ಅದರಲ್ಲೂ ಇನ್ನೂ ಬೈಫರ್ಕೇಶನ್ಸ್ ಇದೆ, ಹೋಗೋಣ ಮುಂದಕ್ಕೆ. ಸೊ ಈಗ 3 year ಪ್ರಾಕ್ಟೀಸ್ ರಿಸ್ಟೋರ್ ಆಯ್ತಾ ಅಂತಂದ್ರೆ ಹೈಕೋರ್ಟ್ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಎಕ್ಸೆಟ್ರಾ ಏನೇನಿತ್ತು, ಡೈರೆಕ್ಟಾಗಿ ಕಾಲೇಜಿಂದ ಬರೋರಿಗೆ ಅಷ್ಟು ತಿಳುವಳಿಕೆ ಇಲ್ಲ ಎಕ್ಸೆಟ್ರಾ. ಬುಕ್ ನಾಲೆಜ್ ಅಲೋನ್ ಕ್ಯಾನ್ ನಾಟ್ ಫುಲ್ಲಿ ರಿಪ್ಲೇಸ್ ಕೋರ್ಟ್ ರೂಮ್ ಎಕ್ಸ್ಪೋಜರ್. 100% ಟ್ರೂ. ನಾವು ಬುಕ್ಕಲ್ಲಿ ಓದುವಂಥ CPC ಪ್ರೊಸೀಜರಿಗೆ ಮತ್ತು ನಾವು ಕೋರ್ಟಲ್ಲಿ ಫಾಲೋ ಮಾಡುವಂಥ ಒಂದು ಪ್ರೊಸೀಜರ್ ಹೇಗೆ ನಡೆಯುತ್ತೆ, ಸೊ ಅದರಲ್ಲಿ ಸುಮಾರು ವ್ಯತ್ಯಾಸ ನೀವು ಕಾಣಬಹುದು. ಸೊ ಇದು ಎಲ್ಲಾನು ಸಹ ನೀವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಆಸ್ ಅ ಜುಡಿಷಿಯಲ್ ಆಫೀಸರ್ ನೀವು ಒಂದು ವ್ಯಕ್ತಿಯ ಲೈಫ್, ಲಿಬರ್ಟಿ, ಪ್ರಾಪರ್ಟಿ, ಪರ್ಸನಲ್ ರೈಟ್ಸ್ನ ರಿಲೇಟೆಡ್ ಡಿಸೈಡ್ ಮಾಡ್ತಿದ್ರಿ ಡೇ ಟು ಡೇ. ಸೊ ಹಾಗಾಗಿ ನೀವು ತುಂಬಾ ಕಲಿಯೋದಿರತ್ತೆ. ಕೋರ್ಟ್ ರೂಮ್ ಡೆಕರಮಿಂದ ಹಿಡಿದು ಪ್ರತಿಯೊಂದು ನೀವು ಕಲಿಬೇಕಾಗತ್ತೆ. ಸೊ ಅದು ಎಲ್ಲದಕ್ಕೋಸ್ಕರ 3 year ಪ್ರಾಕ್ಟೀಸ್ ಬೇಕೇ ಬೇಕು ಅಂತ ಹೇಳಿದ್ದು. ಬಟ್ ಅದರಲ್ಲಿ ಪ್ರಾಬ್ಲಮ್ ಏನಾಗ್ತಿತ್ತು ಈ ಪ್ರಾಕ್ಟೀಸ್ ರೂಲಿಂದ ಅಂತಂದರೆ, ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಸಿಗೋದಿಲ್ಲ. ಒಳ್ಳೆ ಚೇಂಬರ್ಸ್, ಕೋರ್ಟ್ ಆಗಲಿ, ಮೆಂಟರ್ಸ್ ಆಗಲಿ ಸಿಗೋದಿಲ್ಲ. ಜೂನಿಯರ್ ಅಂದರೆ ಬರೀ ನೀವು ಅಪಿಯರೆನ್ಸ್ ಮಾಡ್ತಿದ್ದೀರಿ, ಫೈಲ್ ತೊಗೊಂಡು ಹೋಗ್ತಿದ್ದೀರಿ, ಅಥವಾ ನಿಮಗೆ ಅಂತ ಹೇಳಿ ಯಾವುದೇ ಒಂದು ಫಿಕ್ಸ್ಡ್ ಸ್ಯಾಲರಿ ರೆಮ್ಯುನರೇಷನ್ ಅಂತ ಇಲ್ಲ. ಸೊ ಸಡನ್ ಆಗಿ ಕಾಲೇಜ್ ಪಾಸ್ಔಟ್ ಆಗಿರುವಂಥ ಹೆಣ್ಮಕ್ಳಾಗಿರಬಹುದು, ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್, ಏನು ನಮಗೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕು, ಸ್ಟೆಬಿಲಿಟಿ ಬೇಕು ಅಂತ ನೋಡ್ತೀವಿ. ಸೊ ಇಲ್ಲಿ ಒಂದು 3 year ಪ್ರಾಕ್ಟೀಸ್ ಮಾಡಲೇಬೇಕು ಮ್ಯಾಂಡೇಟ್ರಿ ಅಂತ ಹೇಳಿದ್ರೆ ಮನೆಯದವರು ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಇದೊಂದು ಕಾಮನ್ ಒಂದು ಪಾಯಿಂಟ್ ಆಗಿತ್ತು ಇದರಲ್ಲಿ. ಸೊ ಈ ರೀತಿ ಫೇಸ್ ಮಾಡುವಂಥ ಹಲವಾರು ಡಿಫಿಕಲ್ಟೀಸ್, ಚಾಲೆಂಜಸ್ ಎಲ್ಲನೂ ಸಹ ಇತ್ತು ಈ 3 year ಪ್ರಾಕ್ಟೀಸ್ನ ಮ್ಯಾಂಡೇಟ್ರಿ ಮಾಡಿದ್ರಿಂದ. ನಾವು ಸುಪ್ರೀಂ ಕೋರ್ಟ್ನ ಕೋರ್ ಅಪ್ರೋಚ್ 3 year ಪ್ರಾಕ್ಟೀಸ್ನ ತೆಗೆದುಹಾಕೋದಲ್ಲ. ಸುಪ್ರೀಂ ಕೋರ್ಟ್ಗೂ ಬೇಕು ದಟ್ ಸ್ಟೂಡೆಂಟ್ಸಿಗೆ ಆ ಒಂದು ರೀಸನಬಲ್ ಮೈಂಡ್ಸೆಟ್ ಆಗಿರಬಹುದು, ಅಥವಾ ಕೋರ್ಟ್ ರೂಮ್ ಡೆಕರಮ್, ಜುಡಿಷಿಯಲ್ ಮೈಂಡ್ಸೆಟ್ ಬೇಕು. ಸೊ ಅದಿಲ್ಲದೆ ನಾವು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ 3 year ಪ್ರಾಕ್ಟೀಸ್ನ ಒಂದು ರೀತಿ ಅದರದ್ದು ಕೋರ್ ಐಡಿಯಾ ಏನಿದೆ ಅದನ್ನು ಮೇಂಟೈನ್ ಮಾಡ್ತಾ, ಇಟ್ ಡಿಡ್ ನಾಟ್ ಡಿಕ್ಲೇರ್ ದ್ಯಾಟ್ ಐಡಿಯಾ ಆಫ್ 3 year ರಿಕ್ವೈರ್ಮೆಂಟ್ ಇನ್ಹೆರೆಂಟ್ಲಿ ಅನ್ರೀಸನಬಲ್. 3 year ಪ್ರಾಕ್ಟೀಸ್ ಇದು ವೇಸ್ಟ್ ಆ ಥರ ಹೇಳಲೇ ಇಲ್ಲ. ಸುಪ್ರೀಂ ಕೋರ್ಟ್ ಏನು ಮಾಡಿರೋದು, ಪ್ರಾಕ್ಟಿಕಲ್ ರೆಡಿನೆಸ್ ಕ್ಯಾನ್ ಬಿ ಡೆವಲಪ್ಡ್ ಥ್ರೂ ಕಾಂಬಿನೇಷನ್ ಆಫ್ ಆಕ್ಚುಯಲ್ ಪ್ರಾಕ್ಟೀಸ್, ಇನ್ಸ್ಟಿಟ್ಯೂಷನಲ್ ಟ್ರೈನಿಂಗ್ ಆ್ಯಂಡ್ ಸೂಪರ್ವೈಸ್ಡ್ ಕ್ಲರ್ಕ್ಶಿಪ್. ಸೊ ನಿಮಗೆ ಒಂದು ಒಳ್ಳೆ ಮಾಡೆಲ್ ಅಪ್ರೋಚನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಈಗ. ದಟ್ ಈಸ್ ಈ ಒಂದು ಟ್ರಾನ್ಸಿಷನಲ್ ವಿಂಡೋ ಈಸ್ ಅಪ್ ಟು 31st March 2027. ಸೊ ಲಾಸ್ಟ್ ಇಯರ್ 25th May 2025 ಇಂದ ಇಲ್ಲಿ ತನಕ ಇರುವಂಥ ಎಲ್ಲ ಸ್ಟೂಡೆಂಟ್ಸಿಗೆ ಈ ಜಜ್ಮೆಂಟ್ನ ಈ ಸ್ಪೆಸಿಫಿಕ್ ಆಸ್ಪೆಕ್ಟ್ ಅಪ್ಲೈ ಆಗುತ್ತೆ. ಆಲ್ ಗ್ರಾಜುಯೇಟ್ಸ್ ಆರ್ ಎಲಿಜಿಬಲ್ ಟು ಅಪ್ಲೈ ಡಿಸ್ಪೈಟ್ 3 year ಪ್ರಾಕ್ಟೀಸ್. ಸೊ ನಿಮಗೆ 3 year ಪ್ರಾಕ್ಟೀಸ್ ಬೇಕಾಗಿಲ್ಲ ಈ ಬರ್ತಿರುವಂಥ ಈ ನೋಟಿಫಿಕೇಶನ್ಸಿಗೋಸ್ಕರ ಮಾತ್ರ, ಆಯ್ತಾ. 3 year ಪ್ರಾಕ್ಟೀಸ್ ಬೇಡ. ಇಟ್ ವಿಲ್ ಬಿ ಡೀಮ್ಡ್, ಭಾವಿಸ್ತೀವಿ ದಟ್ ನಿಮಗೆ 1 yearನ ಆಕ್ಟಿವ್ ಪ್ರಾಕ್ಟೀಸ್ ಇದೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಅದರ ಜೊತೆಗೆ ಯಾವುದೇ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಎಕ್ಸೆಟ್ರಾ ಅಂತ ಒದ್ದಾಡೋ ಅವಶ್ಯಕತೆ ಇಲ್ಲ, ಅದು ಅವಶ್ಯಕತೆ ಬೇಕಾಗಿಲ್ಲ, ಆಯ್ತಾ. ಸೊ ಕರ್ನಾಟಕದ ಈ ವರ್ಷದ ನೋಟಿಫಿಕೇಶನ್ ಪ್ರತಿಯೊಬ್ಬರೂ ಸಹ ಕೊಡೋದಕ್ಕೆ ಎಲಿಜಿಬಲ್ ಇದ್ದೀರಿ. ಈಗ ಪಾಸ್ಔಟ್ ಆಗಿರೋರು ಸಹ ಕೊಡೋದಕ್ಕೆ ಎಲಿಜಿಬಲ್ ಇದ್ದೀರಿ ಈಗ. ಬಟ್ ಸೆಲೆಕ್ಷನ್ ಆದಮೇಲೆ ಏನಾಗುತ್ತೆ ಅಂತಂದರೆ, ಈ ಸ್ಟೂಡೆಂಟ್ಸ್ನ ನಾವು ಈ ರೀತಿ ಈ ನೋಟಿಫಿಕೇಶನಲ್ಲಿ ಜಡ್ಜ್ ಆಗ್ತಿರೋರನ್ನ ಟ್ರೈನಿ ಜಡ್ಜ್ ಅಥವಾ ಟ್ರೈನಿ ಜುಡಿಷಿಯಲ್ ಆಫೀಸರ್ ಅಂತ ಕರಿತೀವಿ. ಆ್ಯಂಡ್ ನಿಮಗೆ JMFCಗೆ ಏನು ಸ್ಯಾಲರಿ ಸಿಗುತ್ತೆ ಅದರದ್ದು ಅರ್ಧದಷ್ಟು ಸ್ಯಾಲರಿನೇ ನಿಮಗೆ ಸಿಗೋದು, 1/2 ಆಫ್ ದ ಸ್ಯಾಲರಿನೇ ಸಿಗೋದು. ಆ್ಯಂಡ್ ಹಾಗೆ ಇಲ್ಲಿ ನೀವು ಟ್ರೈನಿ ಜುಡಿಷಿಯಲ್ ಅಂತ ಹೇಳಿದ್ರೆ ನಿಮಗೆ 1 ವರ್ಷದ ಇಂಟೆನ್ಸಿವ್ ಟ್ರೈನಿಂಗ್ ಇದೆ ಸ್ಟೇಟ್ ಜುಡಿಷಿಯಲ್ ಅಕಾಡೆಮಿಯಲ್ಲಿ. ಕರ್ನಾಟಕ ಸ್ಟೇಟ್ ಜುಡಿಷಿಯಲ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ನಡೆಯುತ್ತೆ 1 ವರ್ಷ.
ಅದಾದ್ಮೇಲೆ 2ನೇ ವರ್ಷ ನಿಮಗೆ 6 ತಿಂಗಳು ಡಿಸ್ಟ್ರಿಕ್ಟ್ ಜಡ್ಜ್ ಅಲ್ಲಿ ಅಂಡ್ 6 ತಿಂಗಳು ಹೈಕೋರ್ಟ್ ಜಡ್ಜ್ ನ ಅಂಡರ್ ಅಲ್ಲಿ ನಿಮಗೆ ಟ್ರೈನಿಂಗ್ ಅನ್ನೋದಿರುತ್ತೆ. ಸೊ ಇದು 2 ವರ್ಷದ ಪ್ಲಾನ್ ನಿಮಗೆ ಅಂತ ಹೇಳಿ ಫ್ರೇಮ್ ಮಾಡಿರೋದು. ಸ್ಯಾಟಿಸ್ಫ್ಯಾಕ್ಟರಿ ರೀಸನ್ ಇವ್ಯಾಲ್ಯೂಯೇಷನ್ ಇಸ್ ರಿಕ್ವೈರ್ಡ್ ಬಿಫೋರ್ ರೆಗ್ಯುಲರ್ ಜುಡಿಷಿಯಲ್ ಪೋಸ್ಟಿಂಗ್. ಅದಾದ್ಮೇಲೆ ನಿಮಗೆ ಒಂದು ಜುಡಿಷಿಯಲ್ ಪೋಸ್ಟಿಂಗ್ ಕೊಡೋದಕ್ಕೆ ಮುಂಚೆ ಒಂದು ಸ್ಯಾಟಿಸ್ಫ್ಯಾಕ್ಟರಿ ರೀಸನ್ ಇವ್ಯಾಲ್ಯೂಯೇಷನ್ ಅನ್ನೋದು ನಡೆಯುತ್ತೆ. ದಟ್ ಎಸ್ ಇವರು ಈಗ ಪೋಸ್ಟ್ ಅನ್ನ ಹೋಲ್ಡ್ ಮಾಡೋದಕ್ಕೆ ಎಲಿಜಿಬಲ್ ಇದ್ದಾರೆ, ದೆನ್ ಅಷ್ಟೇನೆ ನೀವು ಆ ಪೋಸ್ಟ್ಗೆ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಲಾಗತ್ತೆ ಅಥವಾ ನಿಮಗೆ ಆಕ್ಟಿವ್ ಆಗಿ ಪೋಸ್ಟ್ ಅನ್ನ ಕೊಡ್ತಾರೆ. ಸೊ ಇದು ನಿಮಗೆ ಇರುವಂತ ಅಥವಾ ಪ್ಲಾನ್ ಅಂತ ಹೇಳ್ಬಹುದು. ದಟ್ ಇಸ್ ಈಗ ಎಕ್ಸಾಮ್ ಬರೀತಿರುವಂತ ಸ್ಟೂಡೆಂಟ್ಸ್ ಇದರ ಅಂಡರ್ಗೋ ಅಲ್ಲಿ ಇರ್ತೀರಿ. ನಾವ್ ನೆಕ್ಸ್ಟ್ ಪೇ ಅಂತ ಹೇಳಿದ್ರೆ ನಿಮಗೆ ಈ ಡ್ಯೂರೇಷನ್ ಅಲ್ಲಿ 1/2 ಆಫ್ ರೆಮ್ಯುನರೇಷನ್ ಪೇಬಲ್ ಟು JMFC. JMFCಗೆ ಏನ್ ಸಿಗ್ತದೆ ಆ ಸ್ಟೇಟ್ ಅಲ್ಲಿ ಸ್ಟೇಟ್ ಟು ಸ್ಟೇಟ್ ವೇರಿ ಆಗುತ್ತೆ. ಸೊ JMFCಗೆ ಇರುವಂತ ಸ್ಯಾಲರಿಯಲ್ಲಿ ಅರ್ಧ ಸ್ಯಾಲರಿ, ಸೊ ಹಾಫ್ ಆಫ್ ದ ಸ್ಯಾಲರಿ ನಿಮ್ ಕೈಗೆ ಸಿಗುತ್ತೆ. ಬಟ್ ನೀವು ಜಡ್ಜ್ ಆಗಿದ್ದೀರಿ, ಓಕೆ. ಸೊ ಸೇಮ್ ಎಮಾಲ್ಯುಮೆಂಟ್ಸ್ ಕಂಟಿನ್ಯೂಯಿಂಗ್ ಲಾ ಕ್ಲರ್ಕ್ಶಿಪ್ ಆಗಲಿ ಎಲ್ಲ ಕಂಡೀಷನ್ ಅಲ್ಲಿ ಸೇಮ್ ಟು ಸೇಮ್ ಎಲ್ಲ ನಿಮ್ಮ ಒಂದು ಎಕ್ಸ್ಟ್ರಾ ಬೆನಿಫಿಟ್ಸ್ ಏನೇನು ಸಿಗುತ್ತೆ ಅದೆಲ್ಲಾನು ಸಿಗುತ್ತೆ. ರೆಗ್ಯುಲರ್ ಪೇ ಸ್ಕೇಲ್ ಆ್ಯಂಡ್ ಸರ್ವಿಸ್ ಬೆನಿಫಿಟ್ ಫಾಲೋ ಸ್ಯಾಟಿಸ್ಫ್ಯಾಕ್ಟರಿ ಇವ್ಯಾಲ್ಯೂಯೇಷನ್. ದಟ್ ಈಸ್ ಆ 2 ವರ್ಷದ ನಂತರ ಸ್ಯಾಟಿಸ್ಫ್ಯಾಕ್ಟರಿ ಇವ್ಯಾಲ್ಯೂಯೇಷನ್, ದಟ್ ಈಸ್ ನೀವೀಗ ರೆಗ್ಯುಲರ್ ಅಪಾಯಿಂಟ್ಮೆಂಟ್ಗೆ ಅರ್ಹರಿದ್ದೀರಿ ಅಂತ ಅಂದಾಗ ನಿಮಗೆ ನಿಮ್ಮ ನಾರ್ಮಲ್ ಪೇ ಸ್ಕೇಲ್ ಏನಿದೆ ಅದು ಶುರು ಆಗುತ್ತೆ. ನೆಕ್ಸ್ಟ್ 1st ಏಪ್ರಿಲ್ 2027 ನಂತರ ಬರುವ ನೋಟಿಫಿಕೇಶನ್ ಹೇಗಿರುತ್ತೆ, ಇದು ನೆಕ್ಸ್ಟ್ ಅಂದ್ರೆ ನಮ್ಮ ಒಂದು ಕರ್ನಾಟಕ ಸಿವಿಲ್ ಜಡ್ಜ್ ಮುಂಬರುವ ನೋಟಿಫಿಕೇಶನ್ ಹೇಗಿರುತ್ತೆ ಅಂತಂದ್ರೆ 1st ಏಪ್ರಿಲ್ 2027 ನಂತರ ಬರುವ ನೋಟಿಫಿಕೇಶನ್ 1 ಇಯರ್ ಆಕ್ಚುಯಲ್ ಪ್ರಾಕ್ಟೀಸ್ ಅಥವಾ ಆಕ್ಟಿವ್ ಪ್ರಾಕ್ಟೀಸ್. ಕೋರ್ಟ್ ಹೋಗ್ಲೇಬೇಕು, ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಕೋರ್ಟ್ ಪ್ರಾಕ್ಟೀಸ್ನ ನಾವು ತೆಗೆದುಹಾಕಿಲ್ಲ. ನೆಕ್ಸ್ಟ್ ಬರುವ ನೋಟಿಫಿಕೇಶನ್, ನೆಕ್ಸ್ಟ್ ನೋಟಿಫಿಕೇಶನ್ಗೆ ಅಪಿಯರ್ ಆಗ್ತಿರುವಂಥ ಸ್ಟೂಡೆಂಟ್ಸ್ ನೀವು 1 ಇಯರ್ನ ಕೋರ್ಟ್ ಪ್ರಾಕ್ಟೀಸ್ ಮಾಡಲೇಬೇಕು ಆ್ಯಂಡ್ ಆ ಪ್ರಾಕ್ಟೀಸ್ನ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಮುಖಾಂತರ ನೀವು ಸಬ್ಮಿಟ್ ಮಾಡಲೇಬೇಕು. ದಟ್ ನಾನು ಈ ಕೋರ್ಟಲ್ಲಿ ಇಲ್ಲಿ ಈ ರೀತಿ ಪ್ರಾಕ್ಟೀಸ್ ಮಾಡಿದ್ದೀನಿ. ನೆಕ್ಸ್ಟ್ ಜಡ್ಜ್ಮೆಂಟ್ ಸ್ಪೆಸಿಫಿಕಲಿ ರಿಕ್ವೈರ್ಸ್ 1 ಇಯರ್ ಆಕ್ಚುಯಲ್ ಪ್ರಾಕ್ಟೀಸ್ ಇನ್ ಡಿಸ್ಟ್ರಿಕ್ಟ್ ಕೋರ್ಟ್ ಫಾರ್ ದಿಸ್ ರಿಕ್ವೈರ್ಮೆಂಟ್ ಸೈಕಲ್. ಸೊ ಆ್ಯಂಡ್ ನಿಮ್ಮ ಪ್ರಾಕ್ಟೀಸ್ ಎಲ್ಲಿ ಬೇಕಾಗಿರೋದು ಅಂದರೆ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ, ಡೈರೆಕ್ಟ್ ಹೈಕೋರ್ಟ್ ಪ್ರಾಕ್ಟೀಸ್ ಅಂತ ಅಲ್ಲ, ಲೋವರ್ ಕೋರ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್ನ ಪ್ರಾಕ್ಟೀಸ್ನ ಕೇಳ್ತಿರೋದು. ಸೊ ಡಿಸ್ಟ್ರಿಕ್ಟ್ ಕೋರ್ಟ್ ಪ್ರಾಕ್ಟೀಸ್ ಬೇಕೇ ಬೇಕು. ಅದಾದ ನಂತರ ನಿಮಗೂ ಸಹ 1 ಇಯರ್ನ ಅಕಾಡೆಮಿ ಟ್ರೈನಿಂಗ್ ಇರುತ್ತೆ. ಕರ್ನಾಟಕ ಸ್ಟೇಟ್ ಜುಡಿಷಿಯಲ್ ಅಕಾಡೆಮಿ ಟ್ರೈನಿಂಗ್ ಪ್ಲಸ್ 1 ಇಯರ್ದು ಸ್ಟ್ರಕ್ಚರ್ಡ್ ಕ್ಲರ್ಕ್ಶಿಪ್, ದಟ್ ಈಸ್ 6 ತಿಂಗಳು ನಿಮಗೆ ಹೈಕೋರ್ಟಲ್ಲಿ ಆ್ಯಂಡ್ 6 ತಿಂಗಳು ನಿಮಗೆ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ನಿಮ್ಮ ಒಂದು ಟ್ರೈನಿಂಗ್ ಅನ್ನೋದು ನಡೆಯುತ್ತೆ. ಸೊ ಇದು ನೆಕ್ಸ್ಟ್ ಬರುವ ನೋಟಿಫಿಕೇಶನ್ ಅನ್ನ ಆ ಸ್ಟೂಡೆಂಟ್ಸಿಗೆ ಆಗುವಂಥ ರಿಕ್ವೈರ್ಮೆಂಟ್. ಈಗ ಇಂಪಾರ್ಟೆಂಟ್ ಕ್ಲಾರಿಫಿಕೇಶನ್ ಅಂತ ಹೇಳಿದ್ರೆ ಹೈಯರ್ ಲೀಗಲ್ ಎಜುಕೇಶನ್ ಡಸ್ ನಾಟ್ ಕೌಂಟ್ ಟುವರ್ಡ್ಸ್ ಮಿನಿಮಮ್ ಪ್ರಾಕ್ಟೀಸ್ ರಿಕ್ವೈರ್ಮೆಂಟ್. ನಾನು LLM ಮಾಡ್ತಿದ್ದೀನಿ ಅಥವಾ ನಾನು PhD ಮಾಡ್ತಿದ್ದೀನಿ ಅಂತಂದರೆ ಅದು ಪ್ರಾಕ್ಟೀಸ್ ಲೆಕ್ಕ ಅಲ್ಲ. ಇದನ್ನ ಕ್ಲಿಯರ್ ಆಗಿ ಹೇಳಿದೆ ದಟ್ ನೀವು LLM ಮಾಡ್ತಿದ್ರಿ, ದಟ್ ಈಸ್ ಯೋರ್ ಸ್ಟಡಿ. ನಮಗೆ ಬೇಕಿರೋದು ಆಕ್ಟಿವ್ ಕೋರ್ಟ್ ಪ್ರಾಕ್ಟೀಸ್. ನೀವು ಕೋರ್ಟ್ ಹೋಗಿದ್ದೀರಿ, ನಿಮ್ಮ ಕೋರ್ಟ್ ಎಕ್ಸ್ಪೋಜರ್ ಬೇಕಾಗಿರೋದು. ಸೊ LLMನ ಇಲ್ಲಿ ಕೌಂಟಿಗೆ ಮಾಡಲ್ಲ. ಕೋರ್ಟ್ ಎಕ್ಸ್ಪೋಜರ್ ರಿಮೈನ್ಸ್ indispensable precondition. Court preferred uniform eligibility framework rather than separate grounds for different categories. And states and high courts must amend the applicable rules. ಸೊ ಈಗ ನಮಗೆ ಕರ್ನಾಟಕ ಹೈಕೋರ್ಟ್ ಕೂಡ ಅದರ ತಕ್ಕಂಗೆ ಇದರ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ತಕ್ಕಂಗೆ ಅಮೆಂಡ್ ಮಾಡಿ ನಮಗೆ ರೀನೋಟಿಫೈ ಆಗುತ್ತೆ. ಸೊ ಹೌ ಲಾಂಗ್ ವಿಲ್ ದ ಸ್ಕೀಮ್ ಆಪರೇಟ್, ಯಾವಾಗ ತನಕ ಈ ಸ್ಕೀಮ್ ಅಂದರೆ ನಾವೇನೀಗ ಈ ಥರ ಮಾಡಿಫೈ ಮಾಡಿದ್ದೀವಿ, ಈ ಸ್ಕೀಮ್ ಕೂಡ ಸಹ ಪರ್ಮನೆಂಟ್ ಅಲ್ಲ. ಇದಕ್ಕೆ ಸುಪ್ರೀಂ ಕೋರ್ಟ್ ತಾನಾಗೆ 5 ವರ್ಷದ ಲಿಮಿಟೇಷನ್ ಅನ್ನು ಕೊಡ್ತದೆ. ದಟ್ ಈಸ್ ಈ ಸ್ಕೀಮ್ 5 ವರ್ಷದ ತನಕ ವ್ಯಾಲಿಡ್ ಇರುತ್ತೆ. ಆ್ಯಂಡ್ ಅದು ಯಾವ ರೀತಿ ಎಕ್ಸಿಕ್ಯೂಟ್ ಆಗ್ತಿದೆ, ಈ 5 ವರ್ಷದಲ್ಲಿ ಬರುವ ಜಡ್ಜಸ್ ಹೇಗಿರ್ತಾರೆ, ನಾವೇನು ಟ್ರೈನಿಂಗ್ ಎಕ್ಸೆಟ್ರಾ ಅಂತ ಹೇಳಿದ್ದೀವಿ ಅದು ಸರಿಯಾಗಿ ಅವರಿಗೆ ಕೆಲಸ ಮಾಡ್ತಿದೆ, ವಾಟ್ ವಿ ವರ್ ಎಕ್ಸ್ಪೆಕ್ಟಿಂಗ್ ದೆಮ್ ಟು ಬಿ ಆ ರೀತಿ ಇದ್ದಾರೆ ಅನ್ನೋದಾದರೆ ದೆನ್ ಇದು ಕಂಟಿನ್ಯೂ ಆಗುತ್ತೆ. ಇಫ್ ನಾಟ್ then using empirical material such as requirement, quality, training, effectiveness, performance of officers ಎಲ್ಲ ನೋಡಿಕೊಂಡು ಅದನ್ನು ಮತ್ತೆ ಬೇಕಾದ್ರೆ ರಿವೈಸ್ ಮಾಡ್ತಾರೆ ಅಂತ ಹೇಳ್ತಿರೋದು. ಬಟ್ ಸದ್ಯಕ್ಕೆ ನಮಗೆ ಈ ಜಡ್ಜ್ಮೆಂಟ್ ಇವತ್ತಿಗೆ ಬಂದಿದೆ. ದಿಸ್ ಮೇಕ್ಸ್ 2026 ಜಡ್ಜ್ಮೆಂಟ್ ಅ ಮೇಜರ್ ರೀಸ್ಟ್ರಕ್ಚರಿಂಗ್ ಆ್ಯಂಡ್ ಎಂಟ್ರಿ ಲೆವೆಲ್ ಜುಡಿಷಿಯಲ್ ರಿಕ್ವೈರ್ಮೆಂಟ್. ಸೊ ನೆಕ್ಸ್ಟ್ ಆಸ್ಪೈರೆಂಟ್ಸ್ ಈಗ ನೀವೇನು ಮಾಡಬೇಕು ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಓದೋದಕ್ಕೆ ಶುರು ಮಾಡಿ. ಆ್ಯಂಡ್ ಸೆಕೆಂಡ್, ಇಫ್ ರಿಕ್ವೈರ್ಮೆಂಟ್ ನೋಟಿಫಿಕೇಶನ್ ಫಾಲ್ಸ್ ವಿತಿನ್ ಈ ಪೀರಿಯಡಲ್ಲಿ ನಿಮ್ಮ ನೋಟಿಫಿಕೇಶನ್ ಆಲ್ರೆಡಿ ಬಂದಾಗಿದೆ. ಸೊ ಹಾಗಾಗಿ ನಮಗೆ ಈ ಕ್ಲಾರಿಟಿ ಇದೆ ದ್ಯಾಟ್ ನಾವು ಓದೋದಕ್ಕೆ ಶುರು ಮಾಡಬೇಕು. ಫ್ರಮ್ 1st ಏಪ್ರಿಲ್ 2027 ನೋಟಿಫಿಕೇಶನ್ಸ್ ಪ್ಲಾನ್ ಫಾರ್ ಅಟ್ ಲೀಸ್ಟ್ 1 ಇಯರ್ ಆಕ್ಚುಯಲ್ ಡಿಸ್ಟ್ರಿಕ್ಟ್ ಕೋರ್ಟ್ ಪ್ರಾಕ್ಟೀಸ್. ಪ್ರತಿಯೊಬ್ಬರೂ ಸಹ ನೆಕ್ಸ್ಟ್ ಇಯರ್ ಎಕ್ಸಾಮ್ ಅಥವಾ ನೆಕ್ಸ್ಟ್ ಇಯರ್ ನಾನು ಪಾಸ್ಔಟ್ ಆಗ್ತಿರೋದು ಅನ್ನೋಂಥವ್ರು 1 ವರ್ಷದ ಜುಡಿಷಿಯಲ್ ಟ್ರೈನಿಂಗ್ಗೋಸ್ಕರ ತಯಾರಾಗಿರಿ.
1 ವರ್ಷ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಲಿ. ಸೊ ಡಿಸ್ಟ್ರಿಕ್ಟ್ ಕೋರ್ಟ್ ಪ್ರಾಕ್ಟೀಸ್ ಮಾಡಿ ಅದಾದ ನಂತರ ನೀವು ಎಕ್ಸಾಮ್ನ ತಗೊಳ್ಳೋದಕ್ಕೆ ಅರ್ಹರಾಗ್ತೀರಿ. ಸೊ ಇನ್ ಅ ವೇ ಈಗ 2025-26 ತನಕ ಇರುವಂಥವ್ರಿಗೆ ಮಾತ್ರನೇ ನೋಟಿಫಿಕೇಶನಲ್ಲಿ ಇರುವಂಥ 3 year ಪ್ರಾಕ್ಟೀಸನ್ನು ತೆಗೆದಾಕ್ತಿರೋದು. ಅದಾದಮೇಲೆ ಬರೋ ನೋಟಿಫಿಕೇಶನ್ಸ್ ಅವರಿಗೆ ಏನು 1 ವರ್ಷ ಕೋರ್ಟ್ ಪ್ರಾಕ್ಟೀಸ್, ಡಿಸ್ಟ್ರಿಕ್ಟ್ ಕೋರ್ಟ್ ಪ್ರಾಕ್ಟೀಸ್ ಬೇಕು. ಅದಾದಮೇಲೆ ನೀವು ಸೆಲೆಕ್ಟ್ ಆದಮೇಲೆ 2 ವರ್ಷದ ಪ್ರಾಕ್ಟೀಸ್ ಅನ್ನೋದು ಇರುತ್ತೆ. ಸೊ 2 ವರ್ಷದ ಟ್ರೈನಿಂಗ್ ಪೀರಿಯಡ್ ಅನ್ನೋದು ಇರುತ್ತೆ. ಸೊ ದಿಸ್ ವಾಸ್ ಯೋರ್ ಭೂಮಿಕಾ ಟ್ರಸ್ಟ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಆ್ಯಂಡ್ ಅದರ್ಸ್ ಜಡ್ಜ್ಮೆಂಟ್. ಸೊ ಇವತ್ತು ಬಂದಂಥ ಈ ಸ್ಪೆಸಿಫಿಕ್ ಜಡ್ಜ್ಮೆಂಟ್ ಒಂದು ಒಳ್ಳೆ ನ್ಯೂಸನ್ನು ಕೊಟ್ಟಿದೆ. ಈ ವರ್ಷದ ಎಕ್ಸಾಮ್ ತಗೊಳ್ತಿರೋಂಥ ಪ್ರತಿ ಸ್ಟೂಡೆಂಟ್ ಪಾಸ್ ಔಟ್ ಆಗಿದ್ದೀರಿ ಆಲ್ರೆಡಿ, ದೆನ್ ನೀವು ಸಹ ಎಲಿಜಿಬಲ್ ಇದ್ದೀರಿ. ಸೊ ಪ್ಲೀಸ್ ಎಕ್ಸಾಮ್ನ ರಿನೋಟಿಫೈ ಆದಾಗ ಏನು ರೂಲ್ಸ್ ಬರುತ್ತೆ ಅನ್ನೋದನ್ನು ಸಹ ನೋಡಬೇಕು. ಬಿಕಾಸ್ ಕರ್ನಾಟಕ ಆಲ್ರೆಡಿ ಯಾರಿಗೆ ಆಪರ್ಚುನಿಟಿ ಕೊಟ್ಟಿದೆ ಅವ್ರಿಗೆ ಮಾತ್ರ ಅಂತ ಹೇಳತ್ತಾ ಅಥವಾ ಹೊಸ ಸ್ಟೂಡೆಂಟ್ಸ್ ಪಾಸ್ ಔಟ್ ಆಗಿರೋರ್ಗೂ ಆಪರ್ಚುನಿಟಿ ಕೊಡತ್ತಾ ಎಕ್ಸೆಟ್ರಾ ಕ್ಲಾರಿಟಿ ತಗೊಂಡು ನೆಕ್ಸ್ಟ್ ಏನೇನಾದರೂ ನೋಟಿಫಿಕೇಶನ್ ರಿಲೇಟೆಡ್ ಅಪ್ಡೇಟ್ಸ್ ಇದ್ದಾಗ ಡೆಫಿನೆಟ್ಲಿ ವಿಡಿಯೋ ಮಾಡೋಣ. ಬಟ್ ಈಗ ಸದ್ಯಕ್ಕೆ ಇದಿಷ್ಟು ಇವತ್ತಿನ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನ ರಿಲೇಟೆಡ್ ಅಪ್ಡೇಟ್ಸ್. ಸೊ ಈಗ ಎಕ್ಸಾಮ್ ಬರೀಬಹುದು ಅಂತ ಇರುವಂಥ ಸ್ಟೂಡೆಂಟ್ಸ್ ಪ್ಲೀಸ್ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಆ್ಯಂಡ್ ಯು ಕ್ಯಾನ್ ರೀಚ್ ಔಟ್ ಅಸ್ ಅಟ್ 9650849915 ಫಾರ್ ಮೋರ್ ಕ್ಲಾರಿಟಿ ಅಥವಾ ಬ್ಯಾಚ್ ರಿಲೇಟೆಡ್ ಡೀಟೇಲ್ಸ್ಗೋಸ್ಕರ ನೀವು ಎನ್ರೋಲ್ ಆಗಬಹುದು ಆ್ಯಂಡ್ ಕ್ಲಾಸಸ್ಗೆ ಎನ್ರೋಲ್ ಆಗೋದಕ್ಕೆ ಈ ನಂಬರ್ಗೆ ರೀಚ್ ಔಟ್ ಆಗಬಹುದು. ಸೊ ವಿಡಿಯೋ ಟಿಲ್ ದ ಎಂಡ್ ನೋಡಿದ್ದೀರಿ ಅಂತಂದರೆ ಥ್ಯಾಂಕ್ ಯು ವೆರಿ ಮಚ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.